ಯಾಕಣ್ಣ? ಅಣ್ಣ, ಯಾಕೆ ಹಿಂಗೆ ಕೂತೀರಿ? ಏನಾತ? ಯಾಕ ಬಹಳ ಯೋಚನೆ ಮಾಡಕತ್ತಿಯಲ್ಲ? ಏನಾತಣ್ಣ? ಏನಿಲ್ಲವ, ಏನಿಲ್ಲ. ಹಂಗೆ ಸುಮ್ಮನೆ ಕೂತಿದ್ದೆ. ಅದ ಸುದ್ದಿ ಭಾರಿ ಹೊಂಟಿತ್ತ. ಅದಕ್ಕೆ ಹೆಂಗೆ ನಿಮ್ಮ ಅತ್ತಿಗೆಮ್ಮಗ ವಿಷಯ ಹೇಳಬೇಕಂತ ತಿಳಿಲಿಲ್ಲ. ಸುಮ್ಮನೆ ಕುಂತೆ. ಲಕ್ಷ್ಮಿ, ಪದ್ಮಾ. ಏನು ವಿಷಯ ಅಣ್ಣ? ಯಾಕ್ರಿ ಹಿಂಗೆ ಬಂದು ಕೂತೀರಿ? ಬರ್ರಿ ಒಳಗೆ, ಚಾ ಮಾಡ್ತೀನಿ. ವಿಷಯ ಗೊತ್ತಾತನ? ನಾಡ್ದ ಸೋಮವಾರ ಶ್ರೀಕಾಂತ್ ಹಣ್ಣು ಇಡಕ್ಕೆ ಹೊಂಟಾನಂತ. ಹಾಂ, ಗೊತ್ತಾಯ್ತು ವಿಷಯ. ನಾನು ಪದ್ಮಕ್ಕ ಅವ್ರ ಅವನ ಹತ್ರ ಮಾತಾಡಕ್ಕೆ ಹೋಗಿದ್ವಿ. ನಮ್ಗೆ ಬಾಯಿ ಬಂದಂಗೆ ಮಾತಾಡಿ ಕಳಿಸಿಲ್ಲ. ಮತ್ತು ಏನು ಮಾಡ್ಬೇಕೀಗ? ನನಗಂಕರ ದಿಕ್ಕು ತಿಳಿವಲ್ದು. ಅದನ್ನ ನಾನು ಪದ್ಮಕ್ಕ ಅದನ್ನ ಮಾತಾಡಕತ್ತಿದ್ವಿ. ಅಲ್ಲ, ಈಗ ನಾವು ಮನಸ್ಸು ಮಾಡಿದ್ರೆ ನಮ್ಮ ಸುಂತಾನ್ ಮದುವೆ ಮಾಡಿದ್ವಿ ನೋಡು, ಹಂಗೆ ಕವಿತಿದು ಮಾಡಬಲ್ವಿ ನಾವು. ಆದ್ರೆ ಏನು ಮಾಡ್ಬೇಕು? ಆತಗ ಯಾರು ಇದ್ದಿದ್ದಿಲ್ಲ ಹಿಂದೆ ಮುಂದೆ, ಅವ್ರ ಅಕ್ಕನ ಬಿಟ್ರೆ. ಆದ್ರೆ ಆ ತಂಗಿ ಎಲ್ಲ ತಂಗಿ ಬಿಟ್ರೆ. ಆದ್ರೆ ಈಗ ಅವ್ರವ್ವ ಅವ್ರ ತಂಗಿ ಎಲ್ಲರದಾರ, ಈಗ ಊರನರ ಏನಂದಾರಂತ ಸುಮ್ಮನದೀವಿ. ಈಗ ಅವಂಗೂ ಒಪ್ಪಿಗೆ ಇಲ್ಲಲ್ಲ ಇದ್ರೊಳಗೆ. ಆದ್ರೆ ನಮ್ಮ ಸುಂತಾಗ ಒಪ್ಪಿಗೆ ಇತ್ತು, ಆ ಮಾಸ್ತರ್ಗೆ ಒಪ್ಪಿಗೆ ಇತ್ತು. ಇಬ್ಬರನ್ನು ಚಂದಾಗ ನಾವು ಕರ್ಕೊಂಡು ಹೋಗಿ ಮದುವೆ ಮಾಡ್ಸ್ಕೊಂಡು ಕರ್ಕೊಂಬಂದ್ವಿ. ನಿಮ್ಮವು ಬ್ಯಾಡ ಅಂದ್ರೂ ನೀನು ಬ್ಯಾಡ ಅಂದ್ರೂ. ಆದ್ರೆ ಈಗ ಭಾರಿ ವಜ್ಜೈತಿ. ಆಕೆ ಅಂಕರು ಭಾಳ ಅಂದ್ರೆ ಭಾಳ ಸಪ್ಪಾಗ್ಯಾಳ ಕವಿತಾ. ಏನು ಮಾಡ್ಬೇಕು? ಆಕೆಗೆ ಯಾರು ಧೈರ್ಯ ಹೇಳ್ಬೇಕು ಅನ್ನೋದು ಗೊತ್ತಾವಲ್ಲ ನನಗಂಕ. ಅಣ್ಣ ನೋಡಲಿ, ಕೈಯನ್ನು ಎಷ್ಟು ಉದ್ದ ಬಿಟ್ಟು ಉಗುರು. ಅವು ಕಾಲನ್ನಂತ್ರ ಬೂಟ್ ಬಿಚ್ಚದ ಇಲ್ಲ ನೀನು. ಅವು ಕಾಲು ಹೊಡೆದವು ಅಂತಂದು ಹಂಗೆ ಹಾಕೊಂಡು ಇಡ್ತಿದ್ದಿ. ಅವು ತಕ್ಕೋ ಉಗುರು. ಪಾಪ ನಿನಗೊಂದು ಕೈ ಇಲ್ಲಲ್ಲ ಅಣ್ಣ. ಇನ್ನೂ ಹೊತ್ತಾಗಿಲ್ಲ. ಈಗಿನ 3:30 ನಾ 3 ಆಗೈತೆ ಏನ. ನಾ ತೆಗಿತೀನಿ ಇಲ್ಲ ಅವನು ಉಗುರು. ಅಲ್ಲ ಲಕ್ಷ್ಮಿ, ಒಂದು ತತ್ತಿ ಈಕಿಗೆ ನಾವು ಅಣ್ಣನ ಕೈಯಾಗಿನೂ ಕಾಲಾಗಿನೂ ಉಗುರು ತೆಗಿದತ್ತಲ್ಲ. ಏನೇ ವಿಷಾಲಿಕ್ಕಿಂತೀನಿ ನಾನು. ಯಾಕ ಈಕಿ ನಡೆ ನುಡಿ ಒಂದಿಟ್ಟು ನಂಗೆ ಅನುಮಾನ ಬರ್ತ ನೋಡು. ಯಕ್ಕ ಆಕೆ ತಲೆ ಕೇಶ ಬಿಡ, ಕೈ ಬಿಟ್ಬಿಡ. ಅದು ಒಂದು ಏನಾರ ಎಬ್ಸುತ್ತದ ಅಂದ್ರೆ ಆಕಿಗೆ ಏನಂದ್ರ ಒಟ್ಟು ನಮ್ಮ ಮನೆಯಾಗಿರೋರು ಎಲ್ಲಾರನು ಹೆಂಗಾರ ಮಾಡಿ ಒಳ್ಳೆಕೆ ಅಂತ ಅನಿಸ್ಕೋಬೇಕು. ಅದಕ್ಕೆ ಈಗ ನಂದಾತ ನಿಂದಾತ ಅವ್ರ ಅವಂದು ಆತು. ಈಗ ಕವಿತಿ ಮತ್ತು ಈರಣ್ಣ ಅವ್ರ ಅಪ್ಪ ಉಳ್ದಾರ, ಮತ್ತು ಅವ್ರ 3 ಮಂದಿಗೂ ಗಂಟು ಬರ್ತಾರ ಆಟ. ಮತ್ತು ತಲೆ ಕೇಶ ಬಿಡಾಕಿದ್ದು ಕೈ ಬಿಡು. ಈಗ ನಮ್ಮ ಕವಿತಿನ ಕರೆನ ನೋಡೋಕ್ಕಾಗಲ್ದವ. ಆಕಿಗೆ ಹೆಂಗಾರ ಮಾಡಿ ಏನಾರ ಮಾಡಿ ಸಮಾಧಾನ ಮಾಡ್ತೇನೆ. ನನಗೆ ಆಕೆ ಹತ್ರ ಏನು ಮಾತಾಡ್ಬೇಕನ್ನೋದು ತಿಳಿವಲ್ಲಾಗೈತಿ. ನಿರ್ಮಲ, ಬೇಸರ ಮಾಡ್ಕೋಬೇಡ. ಒಂದೀಟ್ ಏನ ಮಾತಾಡಕತ್ತೀನಿ. ಈ ತಕಡಿ ಬಾರವ, ಪುಣ್ಯ ಬರ್ತೀನಿ. ನನಗೆ ಕುಂದ್ರ ಬಾಯಿಲಿ, ನೀ ಕುಂದ್ರ ಬಾಯಿಲಿ ಹತ್ತೀನಿ. ನೀ ಸಮಾಧಾನ ಕುಂದ್ರ ಬಾಯಿಲಿ. ಅಣ್ಣ ನೀ ಮಾತಾಡ, ಅದಕ್ಕೆ ಮಾತ್ರ ಮಾತಾಡಕ್ ಬೇಡ ಅನ್ನೋದಿಲ್ಲ. ಆತಪ್ಪ ಆತ, ಈಗ ಬೇಡ. ಆ ಬಿಲೇಡ್ ಕೊಡು ನಿಂದು. ಆ ಬಿಲೇಡಿಂದ ಉಗುರನ್ನ ಕತ್ತರಿಸ್ತೇನೆ. ಯಾಕಂದ್ರ ಪಾಪ ನಿನಗಾಗೋದಿಲ್ಲಲ್ಲ, ಅದಕ್ಕೆ. ಇರ್ಲಿ ಬಿಡ ಯವ್ವ, ನಿನಗೆ ಯಾಕೆ ತೊಂದ್ರಿ? ಈರಣ್ಣ ಯಾವಾಗ್ಲೂ ಅವನ ಕತ್ತರಿಸ್ತಾನ ಆ ಬಿಲೇಡ್ ತಗೊಂಡು. ಈಗಿರ್ಲಿ ಬಿಡು, ಅಷ್ಟೇನು ಉದ್ದು ಬಂದಿಲ್ಲ. ನಾ ಕಾಲಾಗಿ ನೋವು ನನಗೆ ಬಡದ್ರ ಮೊನ್ನೆ ಹಿಂಬಡನ ನೋವು ಆತು ಅಂತದ್ರಾಗ. ಮತ್ತು ಬೇರೆ ಎಲ್ಲರ ನೀನ ಪಕ್ಕಕ್ಕೆ ಬಡಿಸೇನಿ ಅಂದ್ರೆ, ಅಲ್ಲ ಕಾಲದ ಮಗಕ್ಕೆ ಬಡಿಸೋಣಲ್ ಬಿಡು. ಅಷ್ಟುದ್ದ ನಿನ್ನ ಕಾಲಿಲ್ಲ ಅಲ್ಲ, ಯಾರಿಗಾರ ಬಡಿಸ್ಲಿ ಅಂತ ಅಷ್ಟ. ನೀ ಮಾತಾಡು, ನಾ ಎಲ್ಲ ತೆಗಿದ್ನಿ ಅಂತ. ಅಯ್ಯ ಕವಿತಾ, ಮತ್ತೆ ಹೆಂಗೆ ಯಾಕೆಂದೆ? ಸಣ್ಣ ನೋಡಿ ಕಣ್ಣಂಗೆ ಕಾಣ್ತಿ ನೋಡು. ಕರೆನ ಭಾಳ ಸಣ್ಣಕ್ಕೆ ಅನಿಸ್ತೀವ ಅವ. ಏನಿಲ್ಲ, ನಾನು ಮತ್ತೆ ಸಾಲಿಗೆ ಹೋಗ್ತೀನಲ್ಲ, ಹಂಗತ್ತ ಲಂಗ ಓಣಿ ಹಾಕೊಂಡು ಹೋಗೋದ್ರಾಗ ಏನು ಅರ್ಥ ಐತಿ? ಅಂದ್ರೆ ಓಣಿ ಹಾಕೊಳಕ್ಕೆ ಯಾಕೆ ಹೋಗ್ಲಿ? ಇದು ಸುಮ್ಮನೆ ಹಿಂಗ ಲಂಗ ಜಂಪರ್ ಇದು ಮೊದ್ಲಾಗಿತ್ತನು ಇಂಥದ್ದು ಹಾಕ್ಯಂತಿದ್ಯಾ ನಾನು. ಹಾಕೊಂತೀನಿ ಬಿಡು, ಅದ್ರಾಗ ಏನೈತಿ? ಅಲ್ಲಲ್ಲಿ ಆತ್ ಬಿಡು, ನಿಂಗೆ ಹೆಂಗಿಷ್ಟ ಹಂಗಿರು. ಅಂದ್ರೆ ದೊಡ್ಡದಾಗಿರೋ ಹುಡುಗೆಲ್ಲ ನಿಮ್ಮಮ್ಮ ಚಂದಾಗ ಎದಿ ಮ್ಯಾಗ ಸೆರಗ ಹೋಗಿ ಅಡ್ಡಾಡ್ಬೇಕು ಅಂತ ಬೈತಾಳೆ. ಹಿಂಗತ ಲಂಗ ದಾವಣಿ ಹಾಕೋಬೇಕವ. ಹೋಗು, ದಾವಣಿಲ್ದ ಅಡ್ಡಾಡಬಾರ್ದು, ಬದ್ಲು ಮಾಡ್ಕೊಂಬ ಹೋಗು. ದೊಡ್ಡವ ಮಾಮನು ಹಂಗಂತಾನ, ನೀವು ಎಲ್ಲರೂ ಹಂಗ ಅಂತೀರಂತ ಹಂಗ ಅನ್ಕೊಂಡೆ ನಾನು. ಇಲ್ಲ, ಇನ್ಮ್ಯಾಗ ನಂಗೆ ಹೆಂಗ್ ಬೇಕು ಹಂಗಿರ್ತೀನಿ ಜೀವನದಾಗ. ಎಲ್ಲಾರನು ನಾನು ಖುಷಿ ಪಡ್ಸಕ್ ಹುಟ್ಟಿನಮ್ಮೆ ನಾನು. ಈಗ ನೋಡು, ಅಕ್ಕಗೂ ಎಷ್ಟು ಓದ್ಬೇಕಂತ ಆಸೆ ಇತ್ತು. ಮಾವ ಓದಿಸ್ತೀನಿ ಅಂದ, ಕರ್ಕೊಂಡು ಹೋದ. ಓದಿದ್ಲನ ಅಕ್ಕ? ಇಲ್ಲ, ಓದ್ಲಿಲ್ಲ. ಈಗ ನೋಡು, ಮಗು ಐತೆ, ಮಗು ನೋಡ್ಕೊಂಡು ಪುಟ್ಟಕ್ಕನ ಜೊತೆ ಕುಂತ್ಬಿಟ್ಟ ಮನ್ಯಾಗ. ಈಗ ನಾನು ಓದ್ಬೇಕು ಅನ್ಕೊಂಡಿನಿ, ಓದಿಸ್ತೀನಿ ಅಂತ ಎಲ್ಲಾರು ಅಂತೀರಿ, ಆಮೇಲೆ ಸುಳ್ಳು ಹೇಳಿ ಮದುವೆ ಮಾಡ್ಬಿಡ್ತೀರಿ. ಆತು ಅಷ್ಟ. ಅದಕ್ಕ ನಾನ್ ನಿರ್ಧಾರ ಮಾಡೀನಿ, ನಂಗೆ ಶ್ರೀಕಾಂತ್ ಬ್ಯಾಡವ. ಏನ್ ಹೇಳಕತ್ತಿ ಕವಿತಿ? ಅಪ್ಪ, ನೀ ಯೋಚನೆ ಮಾಡಕ್ ಹೋಗ್ಬೇಡ. ಇದ್ರಾಗ ನಿನ್ ತಪ್ಪಾಯ್ತೋ ಮಾವನ್ ತಪ್ಪಾಯ್ತೋ, ಮಾವಲ್ಲ ಶ್ರೀಕಾಂತ ತಪ್ಪಾಯ್ತೋ, ಆ ವಿಷಯ ನಂಗೆ ಬೇಡ.
ನೀವೆಲ್ಲರೂ ದೊಡ್ಡವ್ರು ಹೇಳಿದ್ರಿ ಅದ್ ನಿನ್ ಗಂಡ ಅಂತೇಳಿ ನಾ ಒಪ್ಕೊಂಡೆ. ಈಗ ನಾನು ನಿಮ್ಮ ಮಾತು ಇನ್ಯಾವತ್ತೂ ಕೇಳಲ್ಲ. ಅಂದ್ರೆ ಈ ವಿಷಯದಾಗ ನಾ ಈ ಮಾತು ಕೇಳಲ್ಲ. ನನಗ್ ಬೇಡ, ನಂಗೆ ಶ್ರೀಕಾಂತ್ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಮಾತಾಡ್ ನೋಡೀನಿ, ಯಾರ ರೊಕ್ಕಿದ್ದಕ್ ಬಂದಾಳ ಅಂತಂದು ಇಷ್ಟು ವರ್ಷ ನೀನ ಅಂತ ನನ್ನ ಹಿಂದೆ ಅಲ್ದವ. ಈಗ ನಾ ಬೇಡಾಗಿನೀಗ ಅಂತ ನನಗೆ ಎದಕ್ ಬೇಕು? ನನಗೂ ಬೇಡಪ್ಪ, ನನಗೂ ಬೇಡ. ನಾನ್ ಸಣ್ಣಕ್ಕೆ ಹೌದು, ನಮ್ಮ ಮನ್ಯಾಗ ಕುತ್ಕೊಂಡು ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕು, ಒಪ್ಕೋತೀನಿ. ಆದ್ರೆ ನಾ ಮನುಷ್ಯಳಲ್ಲನ, ನನಗೂ ಮನಸ್ಸಿರೋದಿಲ್ಲನ. ಒಬ್ಬನೇ ಗಂಡಸರಿಗೆ ಅಷ್ಟೇ ಮನಸ್ಸಿರುತ್ತಾನ. ನೀನು ಅವತ್ತು ತಾಳ್ಮೆಯಿಂದ 30,000 ಕೊಟ್ಟಿದ್ರೆ ಆಗೋಗಿರೋದು. ಹೌದು, ಮಾವನ ಈ ಮನೆಗೆ ಜಗ್ ಮಾಡೋಣ, ಇಲ್ಲ ಅಂತಲ್ಲ. ನೀವಿಬ್ರು ನಚ್ಚಿಟ್ಟಿ ಮಾಡ್ತಿದ್ರಿ. ಆದ್ರೆ ಅದಕ್ಕೆ ದೊಡ್ಡತಾಗೇನಪ್ಪ, ರೊಕ್ಕ ಹತ್ತಿನ ಕೈಯಾಗೂ ಆಡ್ತಾವು. ಆಮೇಲೆ ಕರ್ದು ಹೆಣ್ಣು ಕೊಡಕ್ಕೆ ತಯಾರಾಗ್ಯಾರಲ್ಲ, ಅದು ಸೊಕ್ಕು ನೆತ್ತಿಗೆ ಏರೈತಿ, ತಿಳಿತಾ? ನಿನಗೂ ಅಷ್ಟ. ಎಲ್ಲ ನನ್ನಿಂದನ ನಡೀತೈತಿ. ಅವಂದು ಬಾಳವು, ಅವನ ಸಂಸಾರನು ನನ್ನಿಂದ ನಡೆಯಕತ್ತದಂತ ನಿನಗೂ ಸೊಕ್ಕು ತಲೆಗೆ ಹತ್ತೈತಿ. ನಿಮ್ಮಿಬ್ಬರು ಸೊಕ್ಕಿ ನಾಡ್ದಾಗ ನಾನು ಸಣ್ಣಾಗಕ್ ತಯಾರಿಲ್ಲಪ್ಪ, ನಾ ಸಣ್ಣಾಗಕ್ ತಯಾರಿಲ್ಲ. ಯವ್ವ ನನ್ನ ಮಗಳ, ಎಷ್ಟು ಅರ್ಥ ಮಾಡ್ಕೊಂಡಿ ಯವ್ವ ನೀನು, ಎಷ್ಟು ಅರ್ಥ ಮಾಡ್ಕೊಂಡಿ. ಅಬ್ಬಾ, ಇದೇ ಜೀವನವಾ? ನಾವು ಅನ್ಕೊಂಡಿದ್ದು, ನಾವು ಇಷ್ಟಪಟ್ಟಿದ್ದು ಯಾವತ್ತೂ ಸಿಗಲ್ಲ. ಹೌದು, ನನಗೆ ಬೇಸರ ಆಗೈತಿ. ನಂಗೆ ಬೇಸರ ಆಗಿಲ್ಲ ಅಂತ ನಾನು ಯಾಕೆ ಸುಳ್ಳು ಹೇಳಿ? ಯಾಕಂದ್ರೆ ನೀವೆಲ್ಲರೂ ಸೇರಿ ನಲ್ಲ ಆಸೆ ಹುಟ್ಟಿಸಿದ್ದು. ನಾನು ಇಷ್ಟು ವರ್ಷ ಅದ ಆಸೆ ಇಟ್ಕೊಂಡೆ ಬಂದೆ. ಬೇಡವಾ, ಬೇಡ. ನನಗೆ ಗೊತ್ತಾಗ್ಬಿಟ್ಟೈತಿ, ಜೀವನದಾಗ ಯಾರು ಯಾರಿಗೂ ಅನಿವಾರ್ಯ ಅಲ್ಲ. ಯಾರು ಇಲ್ಲ ಅಂದ್ರೂ ಎಲ್ಲರೂ ಆರಾಮಾಗಿರ್ತಾರೆ, ಚೆನ್ನಾಗಿರ್ತಾರೆ. ಇಷ್ಟು ದಿನಾನು ನನ್ನಿಂದ ನಾನಿಂದ ಇರಕ್ಕಾಗಲ್ಲ ಅಂತ ಮಾತಾಡತ್ ಮಾವ, ಈಗ ನೀನಿಲ್ದ ನಾ ಬದುಕ್ತೀನಿ ಅಂತ ಶಡ್ಗಡ್ ನಿಂತಾಗ ನಾನು ಯಾಕಪ್ಪ ಮಾವನ ಬೇಕು ಅಂತ ಹಠ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳಿ? ಹೌದಿಲ್ಲ? ಕರೆ ಹೇಳು. ನಂಗೆ ಗೊತ್ತೈತಿ. ಹೌದವ್ವ ಕವಿತಾ, ಹೌದು, ನೀನು ನಿಜವಾದ ಮಾತು ಹೇಳಿ ನೋಡು. ಮಾವ, ನೀವ್ ಯಾವಾಗ ಬಂದ್ರಿ? ಆರಾಮದಿರಾ ಅಕ್ಕ? ಅಯ್ಯಯ್ಯೋ ಯಪ್ಪ, ಇವು ಬಂದ್ವಾ ಮತ್ತಿನ್ನ? ಅಯ್ಯಯ್ಯಯ್ಯ, ಈಗ ವಿಮಲಾ ಒಂದು ಕೈಯ ಕುಯ್ಯ ಕೇಳಕ ಆಗೋಲ್ದು. ಮೊನ್ನೆ ಹೋಗಿ ಸುನೀತಿ, ಇದು ಯಾಕೆ ಬಂತಾನೆ ಈಗ? ದರಿದ್ರ. ಬಾರವಾ ಸುನಿತಾ, ಬಾ. ಈ ಕೇಳಿದಾಳ ಪುಟ್ಟಕ್ಕ, ಅವರು ಮಗ್ಳ ಮನಿ ಮಂಗಳಕ್ಕರ ಹುಡುಗಿದಾಳಲ್ರಿ ಆಕಿ. ಆ ಹುಡುಗಿ ಐತಿ ಅಂತ್ರಿ, ಆ ಹುಡುಗಿ ಹೆಸರು ನನಗೆ ಗೊತ್ತಿಲ್ಲ. ಶ್ರುತಿ ಐತಿ ಅಂತ್ರಿ. ಬರ್ರಿ ಈ ಕಡೆ ಬರ್ರಿ. ಮಾಸ್ತರ ಈ ಕಡೆ ಬರ್ರಿ. ಬಾರವಾ ಸುನಿತಾ, ಬಾ. ಕರೆನಲ್ಲೇ ಕವಿತಿ, ಕರೆನ. ನೀ ಆಡಿದ ಮಾತು ಕೇಳಿ ನನಗಂಕರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾ ಎಲ್ಲಿ ಬೇಜಾರು ಮಾಡ್ಕೊಂಡು ಊಟ ನಾಷ್ಟ ಬಿಟ್ಟು ಕೂತಿಯ ಏನ ಕೊರ್ಗಕತ್ತಿ ಏನ ಅಂತ ನಾನು ಅಲ್ಲಿಂದ ಓಡೋಡ್ ಬಂದೆ. ಆಕಿ ನಮ್ಮ ಕಾಳಾವತಿ ಬಂದು ಬರ್ರಿ ನಾವು ಹಣ್ಣು ಇಡಕ್ ಬರ್ತಾರ ಬರ್ರಿ ಅಂತ ಕರೆಯಕ್ ಬಂದಿದ್ಲು, ಗೊತ್ತನ? ನಿನ್ನವರೆಗೂ ಸುದ್ದಿ ಬಂತನ? ಏ ಆ ವಿಷಯ ಬಿಡ್ರಿ, ನಡ್ರಿ ಒಳ ನಡಿವಾ ಸುನಿತಾ, ನಡಿ. ಅದಕ್ಕೆ ಇಲ್ಲಿವರೆಗೂ ಬಂದ್ರೆ ಆ ವಿಷಯದ ಸಂಬಂಧ ಇಲ್ಲಿವರೆಗೂ ಬಂದ್ರೆ ಅಂದ್ರ ನೀವು ಅವ್ರ ಜೊತೆಗೆ ನೀವು ಹಣ್ಣು ಹಿಡ್ಕೊಂತೀರ? ಏ ಅತ್ತಿಯರ, ಛೇ ಇಲ್ರಿ ಅತ್ತಿಯರ, ಈಕಿ ಅಲ್ಲಿ ಏನೇನಾಗೈತೆ ಅನ್ನೋ ಪರಿಸ್ಥಿತಿ ಕವಿತಾ ಬೇಜಾರು ಮಾಡ್ಕೊಂಡಿರ್ತಾಳ, ಅವನು ಬೇಜಾರು ಮಾಡ್ಕೊಂಡಿರ್ತಾಳ, ಧೈರ್ಯ ಹೇಳಕ್ಕೆ ಯಾರೂ ಇಲ್ಲ ಅಂತಂದು ಭಾಳ ಕೊರ್ಗಕತ್ಲು. ಅದಕ್ಕೆ ನನಗೆ ಈಕಿ ಕೊರ್ಗದ್ ನೋಡೋಕೆ ಆಗ್ಲಿಲ್ಲ ರೀ ಅತ್ತಿಯರ. ಅದಕ್ಕೆ ಬಾರವ ಹೋಗೋಣ ಅಂತಂದು ನಾಳೆ ಬರೋದಿದ್ವಿ ನಾವು, ಐತಾರ ನಾಳೆಲ್ಲ. ಈಕಿ ಮಾಡೋದಕ್ಕೆ ನನಗೆ ಸಮಾಧಾನ ಆಗ್ಲಿಲ್ಲ ರೀ, ಅದಕ್ಕೆ ಹಿಂಗೆ ಬಂದೆ. ಮಧ್ಯಾಹ್ನ ಒಂದಿನ ಬೇಡ ಸಾಲಿ ಅಂತಂದು ಹಿಂಗೆ ಇತ್ಲಾಗ ಬಂದೆ ನೋಡ್ರಿ ಅತ್ತಿಯರ ಮಾವರ. ನಾನಂತರೂ ನಿಮ್ಗೆ ಒಂದು ಆಶ್ವಾಸನೆ ಕೊಡಬಲ್ಲೆ. ಕವಿತಾನ ಚಲೋ ಮನೆಗೆ ಚಲೋ ಹುಡುಗಗ ನೌಕರಿಯಾಗಿರೋವಂಗ ನೋಡಿ ನಾನು ಮದುವೆ ಮಾಡಿಕೊಡ್ತೀನಿ ರೀ. ಅದಕ್ಕೆ ನಾನು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ನೀವು ಯಾರೂ ಬೇಸರ ಮಾಡ್ಕೋಬೇಡ್ರಿ. ನೋಡವಾ ಕವಿತಾ, ನೀ ಎಲ್ಲಿವರೆಗೂ ಓದ್ತಿಂತೀಯ ಓದು. ನಿನಗೆ ಯಾವಾಗ ಮದುವೆ ಆಗ್ಬೇಕಂತ ಹೇಳು. ಚಂದಾಗ ಒಂದು ಒಳ್ಳೆ ಮನೆತನದ್ದು ಚಂದಾಗ ಕೆಲಸ ಮಾಡೋ ನೌಕರಿ ಮಾಡೋಣ ಹುಡುಗನ ನೋಡೇ ನಿನಗೆ ಮದುವೆ ಮಾಡೋಣಂತ. ನನಗೆ ನೀನು ಈ ಥರ ಮಾತಾಡೋದು ಕೇಳಿ ನನಗಂಕರು ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತವ. ನಾ ಎಲ್ಲಿ ಬೇಸರ ಮಾಡ್ಕೊಳ್ಳಿ ಅಂದ್ಕೊಂಡಿದ್ದೆ. ದೇವ್ರ ದೊಡ್ಡ ಕರೆನ ಬಿಟ್ಟು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಫಲ ಇಲ್ಲ. ಏನಂತೀರಿ ಮಾವರ ಅತ್ತಿಯರ? ನಾ ಕರೆಕ್ಟ್ ಹೇಳಿದ್ನಿಲ್ರಿ? ಊರಿ ತಮ್ಮರ, ನೀವು ಚಲೋ ಹೇಳಿದ್ರಿ ಬಿಡ್ರಿ, ಖರೆ ಮಾತದ. ಆದ್ರೆ ನಮ್ಗೆ ಏನು ಮಾಡ್ಬೇಕ್ರಿ, ಆಗೋತಿಗೆ ತಪ್ಪು. ಈಗ ನಿಮ್ಮ ಅತ್ತೆ ಬಂದನ ಅಂದ್ ಕರ್ಲನ್ರಿ ನಿಮ್ಮನ್ನ? ಹ್ಞೂ ರೀ, ನಮ್ಮ ಅತ್ತಿನ ಬಂದು ಕರೆದ್ಲು. ನಾ ಸ್ವಚ್ಛ ಹೇಳಿದೆ, ಯಾವುದೇ ಕಾರಣಕ್ಕೂ ಬರಂಗಿಲ್ಲ, ನನ್ನನ್ನು ಕರೆಯೋಕೆ ಹೋಗಬೇಡ, ನಿನಗೇನು ಬೇಕೋ ಅದು ಮಾಡ್ಕೋ. ನೀ ಮಾಡಕತ್ತಿರೋದಂತೂ ಒಳ್ಳೇದಲ್ಲ. ಎರಡು ಜೀವನ ಅಗಲಿಸೋದಂದ್ರೆ ಅದು ಮಹಾಪಾಪ. ನಿನಗದು ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ನೀ ಮಾಡಿದ್ದು ನೀವು ಉಂತಿ ಎತ್ತಿ ಅಂತ ಹೇಳೇ ಕಳ್ಸಿನ್ರಿ ನಾನು. ನೀವು ನಂಬಿದ್ರೆ ನಂಬಿ ಬಿಟ್ರಿ ಬೇಕಾದ್ರೆ ಕೇಳ್ರಿ. ನಾನು ನಮ್ಮ ಸ್ವಾದ್ರತ್ತಿ ಅಂತಂದು ನಾನು ಅಕ್ಕಿ ನೀನು ಮೇಲೆ ಕಟ್ಕೊಂಡು ಮಾತಾಡೋದು ಇಲ್ರಿ.
ಈಗ ಶ್ರೀಕಾಂತ್ ಆದ್ರೂ ಇಷ್ಟು ವರ್ಷ ನಿಮ್ಮ ಜೊತೆಗೆ ಅದಾನ. ಹೌದು ಅಲ್ಲ ಮಾವರು ನೋಡ್ಕೊಂಡಾರ, ಮಾವರು ಹೌದು ಅಲ್ಲ ನೋಡ್ಕೊಂಡಾರ, ಅವನು ನೋಡ್ಯಾನ ಇಲ್ಲ ಅನ್ನೋದಿಲ್ಲ. ಈಗ ಇಬ್ಬರು ಅನುಸರಿಸ್ಕೋಬೇಕಿತ್ತು, ಅನುಸ್ಕೊಡ್ಸ್ಕೊಳ್ಳಿಲ್ಲ. ಒಂದೇನೋ ಆತು ಮಾತಾಡಿ ಬಗೆಹರಿಸ್ಕೋಬೇಕು ಅನ್ನೋದು ಅವಂಗೂ ಬರಲಿಲ್ಲ. ಈಗ ಮಾತಾಡಿದ್ರೆ ಅದು ಸರಿ ಹೋಗುತ್ತಾನಂದು ನನಗೆ ನಂಬಿಕೆ ಇಲ್ರಿ. ಇಲ್ರಿ ಇಲ್ರಿ ತಮ್ಮರ, ಈಗ ಮಾತಾಡಿದ್ರೆ ಸರಿ ಹೋಗಲ್ರಿ ತಮ್ಮರದು. ಯಾಕಂದ್ರೆ ನಾನು ಪದ್ಮಕ್ಕ ಹೋಗಿ ಅವ್ರ ಅವನ ಹತ್ರ ಮಾತಾಡಿದ್ವಿ, ಮತ್ತೆ ಉಪಯೋಗ ಆಗಲಿಲ್ರಿ. ಮಾಮ, ನೀವೆಲ್ಲರೂ ಸುಮ್ಮನೆ ಯೋಚನೆ ಮಾಡಾಕತ್ತೀರಿ ನೋಡ್ರಿ. ಅಲ್ಲ ಮಾವ, ಮದುವಾಗ್ದ ರಾಧಕನ ನೋಡು, ಕೆಲ್ಸಕ್ಕೆ ಸೇರಿ ಎಷ್ಟೆಲ್ಲ ಇದು ಮಾಡ್ಕೊಂಡು ಹೆಂಗ್ ರೊಕ್ಕ ಮಾಡ್ಯಾಳ ಗೊತ್ತೇನು? ಆಕಿ ಬೇಕಂತಲೇ ತಗೋತಾಳ. ಅದು ಅದು ಎಂತದ ಹಾಕೊಂಡಿದ್ಲಲ್ಲ ಚೂಡಿದಾರ, ನೋಡಿದ್ರೆ ಆಕಿ ಒಟ್ಟ ನಮ್ಮ ಹಂಗ ಲಂಗಾದವಣೆ ಹಾಕೋಣದಲ್ಲ, ಮತ್ತ ನಮ್ಮ ಹಂಗ ಸೀರೆ ಉಟ್ಕೊಳದಲ್ಲ, ಮತ್ ಲಂಗ ಜಂಪರ್ ಹಾಕ್ಯಾನಲ್ಲ ಆಕಿ, ಯಾವಾಗೂನು ಚೂಡಿದಾರನ ಹಾಕೋತಾಳ. ಮತ್ತ ಓದಿದಾರಿಗೆ ಬಹಳ ಅಂದ್ರೆ ಬಹಳ ಗೌರವ ಐತ್ರಿ. ಈಗ ನಾನಂತರೂ ಓದ್ತೀನಪ್ಪ, ನಾನಂತರೂ ಯಾರ ಮಾತು ಕೇಳಲ್ಲ. ನೀವೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ, ನಾ ಹೇಳೋದ್ ಕೇಳ್ರಿ. ನಂಗ್ ಬೇಕಾಗಿಲ್ಲ ಮಾವ. ಅಪ್ಪ ನೀ ಸಪ್ಪ ಇರ್ಬೇಡ. ಮಾವರ, ನಾನು ಈಗ ನೀವು ತಯಾರದಿರಿ ಅಂದ್ರೆ ಮದುವೆ ಮಾಡ್ತೀನಿ ಅಂದ್ರೆ ನಾ ಖರೇನ ನಮ್ಮ ಶಾಲ್ಯಾಗನ ಇನ್ನೊಬ್ಬ ಮಾಸ್ತರ್ ಅದನ್ರಿ, ಮತ್ತು ಅತ್ತಗೆ ನೋಡ್ತೀರನ್ರಿ?